ಗುಡ್ಡದಲ್ಲಿ ಕುರಿ ಮೇಯಿಸಲು ಅಧಿಕಾರಿಗಳಿಂದ ಅಡ್ಡಿ ಆರೋಪ. ಕುರಿಗಳ ಸಮೇತ ತಹಶೀಲ್ದಾರ್ ಕಚೇರಿ ಮುತ್ತಿಗೆಗೆ ಯತ್ನ ನಡೆದಿದೆ. ಬಾಗಲಕೋಟೆಯ ಬೇಳಿಗೆ ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಯತ್ನ ನಡೆದಿದೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕುರಿಗಾಹಿಗಳಿಗೆ ದಂಡ ವಿಧಿಸಿ ಅರಣ್ಯ ಅಧಿಕಾರಿಗಳು ಕಿರುಕುಳವನ್ನು ಕೊಟ್ಟಿದ್ದಾರಂತೆ. ಕುರಿ ಮೇಯಿಸಲು ಮುಕ್ತ ಅವಕಾಶ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಕುರಿಗಳ ಸಮೇತವಾಗಿ ಹೋರಾಟವನ್ನು ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗುಡ್ಡದಲ್ಲಿ ಕುರಿ ಮೇಯಿಸಲಿಕ್ಕೆ ಅಧಿಕಾರಿಗಳು ಅಡ್ಡಿಪಡಿಸ್ತಾ ಇದ್ದಾರಂತೆ. ದಂಡ ಕೂಡ ಹಾಕಿದ್ದಾರಂತೆ, ಇವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರಂತೆ. ಹಾಗಾಗಿನೇ ಇವರು ಕುರಿ ಸಮೇತವಾಗಿ ಬಂದುಬಿಟ್ರು ಕುರಿಗಾಹಿಗಳು. ನಾವು ಭಾಳ ವರ್ಷಗಳಿಂದ ಗುಡ್ಡದಲ್ಲಿ ಕುರಿ ಮೇಯಿಸ್ತಾ ಇದ್ದೀವಿ, ನಮಗೆ ಬೇರೆ ಅವಕಾಶಗಳಿಲ್ಲ, ಜಮೀನುಗಳಲ್ಲಿ ಯಾರೂ ಕೂಡ ಬಿಡಿಸ್ಕೊಳ್ಳೋದಿಲ್ಲ ಈ ಟೈಮ್ನಲ್ಲಿ. ಹಾಗಾಗಿ ಆ ಪ್ರದೇಶಕ್ಕೆ ಹೋಗಿ ನಾವು ಕುರಿ ಮೇಯಿಸ್ಕೊಂಡು ಬರ್ತಾನೇ ಇದ್ದೀವಿ. ಇದರಿಂದ ನಿಮಗೆ ನಾವೇನು ಅರಣ್ಯ ನಾಶ ಮಾಡಿದ್ದೀವ, ಗಿಡ ಕಡಿದಿದ್ದೀವ, ಸಸ್ಯನಾಶ ಮಾಡಿದ್ದೀವ? ಇದಕ್ಕೆ ಉತ್ತರ ಕೊಡಿ ಅಂಥೇಳಿ ಈಗ ಪ್ರಶ್ನೆ ಮಾಡಿದ್ದಾರೆ. ನಕಲಿ ರಸಗೊಬ್ಬರ ಸಾಗಾಟ ಮಾಡುತ್ತಿದ್ದ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಕೆರೂರು ಪಟ್ಟಣದಲ್ಲಿ ನಕಲಿ ರಸಗೊಬ್ಬರವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಬಾಗಲಕೋಟೆ ಜಿಲ್ಲೆ ಕೆರೂರು ಪಟ್ಟಣದಲ್ಲಿ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಗೂಡ್ಸ್ ವಾಹನದಲ್ಲಿ ಈ ಫೇಕ್ ಗೊಬ್ಬರವನ್ನು ಪ್ರವೀಣ್ ಸಾಗಿಸ್ತಾ ಇದ್ದ. ರೈತರು ನೀಡಿದ ಮಾಹಿತಿ ಮೇರೆಗೆ ಕೃಷಿ ಅಧಿಕಾರಿಗಳು ದಾಳಿ ಮಾಡಿದರು. ಪರಿಶೀಲನೆ ವೇಳೆ 8ರಿಂದ 10 ನಕಲಿ ಗೊಬ್ಬರದ ಚೀಲ ಪತ್ತೆಯಾಗಿದ್ದಾವೆ. ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀವಿ, ಕಾರ್ನ ಡಿಕ್ಕಿಯಲ್ಲಿ ಆತ ನಕಲಿ ಗೊಬ್ಬರವನ್ನು ಸಾಗಾಟ ಮಾಡ್ತಾ ಇದ್ದ. ರೈತರು ಮಾಹಿತಿಯನ್ನು ಕೊಟ್ಟರು. ಈಗ ಅಲ್ಲಿ ವಶಪಡಿಸ್ಕೊಂಡಿದ್ದಾರೆ 8ರಿಂದ 10 ಚೀಲಗಳನ್ನು. ಅಂದರೆ ಸೇಮ್ ಟು ಸೇಮ್ ಈಗ ಹೆಂಗೆ ರೈತರು ಗೊಬ್ಬರವನ್ನು ಬಳಕೆ ಮಾಡ್ತಾರಲ್ವ, ಅದೇ ಥರ ಈ ಗೊಬ್ಬರ ಕೂಡ ಇರ್ತಾ ಇತ್ತು. ಯಾವುದೇ ಡಿಫ್ರೆನ್ಸ್ ಬರ್ತಾ ಇರಲಿಲ್ಲ. ಆದರೆ ಅಲ್ಲಿ ಅನುಮಾನ ಬಂದು ನೋಡಿದಾಗ ರೈತರು ಅಲ್ಲಿ ಇದು ನಕಲಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿನೇ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಗೂಡ್ಸ್ ವಾಹನದಲ್ಲಿ ಈ ಒಂದು ನಕಲಿ ಗೊಬ್ಬರವನ್ನು ಸಾಗಾಟ ಮಾಡಲಾಗ್ತಿತ್ತು. ಅಂದರೆ ಕಾರಿನ ಮುಖಾಂತರವಾಗಿ ನೆಕ್ಸ್ಟ್ ಗೂಡ್ಸ್ಗೆ ಇವರು ತುಂಬಿ ಕಳಿಸ್ತಾ ಇದ್ರು.